ಸರ್, ಬೆಳ್ತಂಗಡಿಯ ಬಿಜೆಪಿ ಶಾಸಕರು ಹಿಂದೂಗಳ ತೆರಿಗೆ ಹಣವನ್ನು ಹಿಂದೂಗಳಿಗೆ ಕೊಡಬೇಕು ಅಂತ ಹೇಳಿ, ಹಿಂದೂಗಳ ಅಭಿವೃದ್ಧಿಗೆ ಕೊಡಬೇಕು, ಹಿಂದೂಗಳ ಇಳಿಕೆ ಮಾಡಬೇಕಂತ ಹೇಳಿ, ಆದರೆ ತೆರಿಗೆಯ ಪಾಲನೆ ವಿಚಾರದಲ್ಲಿ ಒಬ್ಬರು ಶಾಸಕರು ನೋಡಿ ಯಾವ ಮಟ್ಟಕ್ಕೆ ಇವರು ಹೇಳಿದ್ರು ಅಂತ ಹೇಳಿ ಇದ್ರ ಮೇಲೆ ತೋರಿಸ್ತದೆ. ಇದು ಮೂರ್ಖತನದ ಒಂದು ಪರಮಾವಧಿ. ನಮ್ಮ ದೇಶದ ಸಂವಿಧಾನ, ನಮ್ಮ ದೇಶದ ಏನು ಫ್ಯಾಬ್ರಿಕ್ ಇದೆ, ಆ ಪಾಪ ಬೆಳ್ತಂಗಡಿ MLA ಗೊತ್ತಿಲ್ಲ ಅಂದರೆ ಶಾಸಕನಾಗ್ಲಕ್ಕೂ ಕೂಡ ಅವರು ಅರ್ಹರಿಲ್ಲ. ಈ ಥರ ಹಿಂದೂ ಟ್ಯಾಕ್ಸು ಇದು ಯಾವ ಮಟ್ಟಕ್ಕಾರೆ ನೀವು ಒಯ್ಬೇಕು, ಏನು ಮಾತಾಡ್ಬೇಕಂತೀರಾ? ಇದು ಇಂಥ ಮೂರ್ಖತನದ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಇರೋದೇ ಬೆಟರು. ಸರ್, ಈಶ್ವರಪ್ಪನವರು ದೇಶ ವಿಭಜನೆ ಮಾತಾಡಿದ್ರು, DK ಸುರೇಶ್ ನೋಡಿ, ಈ ತರ ಯಾರೇ ದೇಶ ವಿರೋಧಿ ಮಾತುಗಳನ್ನ ಆಡಿದ್ರೆ ಅಂತವ್ರು ಈಶ್ವರಪ್ಪನವರು ಅನೇಕ ಸಲ ಏನೇನೋ ಮಾತಾಡಿದಾರೆ. ಅವ್ರದೆಲ್ಲಾನು ಫುಲ್ ನೀವು ಎಲ್ಲ ತೆಗೆದುಬಿಟ್ರೆ ಭಾಳ ಅನಾಹುತಗಳಿಗೆ ಹೋಗ್ತವೆ ಅವು. ಒಂದು DK ಸುರೇಶ್ ಅವ್ರದ್ದು ಅವರು ಮಾತನಾಡಿದ್ದು ಯಾವ ಅರ್ಥದಲ್ಲಿ ಮಾತನಾಡಿದ್ರು ಅದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದ್ದಷ್ಟೇ, ದಕ್ಷಿಣ ರಾಜ್ಯಗಳು ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ನಾವು ಎಲ್ಲ ಶಿಸ್ತುಬದ್ಧವಾದಂಥ ರಾಜ್ಯಗಳು, ಹಣಕಾಸಿನ ಶಿಸ್ತು ನಮ್ಮ ಹತ್ರ ಇದೆ, ಅಭಿವೃದ್ಧಿ ಹೊಂದುತ್ತಿರುವಂಥ ಇದು. ನಾವು ಟ್ಯಾಕ್ಸ್ಗೆ ಇಷ್ಟೆಲ್ಲ ನಾವು ಶೇರ್ ಕೊಡ್ತೀವಿ, ಆದರೆ ನಮಗೆ ಅನ್ಯಾಯ ಮಾಡಿ ನೀವು ಇದು ಉತ್ತರ ಭಾರತಕ್ಕೆ ಕೊಡ್ತಾ ಇದ್ದೀರಿ. ಅವ್ರು ಕೊಡಲಿಕ್ಕೆ ಬೇಡ ಅನ್ನೋದಲ್ಲ, ಆದರೆ ನಮ್ಮ ಹಣ ಅವತ್ತು ಸಹ ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ಅಲ್ಲಿ ಒಯ್ದು ಕೊಡ್ತಾ ಇದ್ದೀರಿ ಅಂಥೇಳಿ ತಮ್ಮ ಒಂದು ಏನು ಸಿಟ್ಟಿದೆ, ಆ ಸಿಟ್ಟನ್ನು ತೋರಿಸಲಿಕ್ಕೆ ಆ ಮಾತನ್ನು ಆಡಿದ್ದಾರೆ. ಆ ಅರ್ಥದಲ್ಲಿ ಮಾತಾಡಿದ್ದಾರೆ. ಅದನ್ನು ಒಯ್ದು ನೀವು ನಿಜವಾಗಿ ಅವರು ದೇಶ ವಿಭಜನೆ ಮಾಡುವ ರೀತಿಯಲ್ಲಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನೀವು ಹೇಳಿ. ದಕ್ಷಿಣ ಭಾರತದ ರಾಜ್ಯಗಳು ಅನ್ಯಾಯ ಆಗ್ತಾ ಇದ್ದಾವೆ, ಅದಕ್ಕೆ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಈ ರೀತಿ ಅನ್ಯಾಯ ಆದರೆ ನಾಳೆ ಹಿಂಗಾಗ್ತದೆ ಅಂಥೇಳಿ. ಆ ಒಂದು ಅರ್ಥದಲ್ಲಿ ತಮ್ಮ ಸಿಟ್ಟನ್ನು ತೋಡ್ಕೊಳ್ಳೋಕ್ಕೆ, ಅದನ್ನು ತೋರಿಸಲಿಕ್ಕೆ ಸಹ ಆ ಮಾತನ್ನು ಹೇಳಿದ್ದು. ಅದನ್ನು ತಗೊಂಡು ಹೋಗಿ ನೀವು ನಿಜವಾಗಿ ಅದನ್ನು ಹೋಗಿ ದೇಶ ವಿಭಜನೆ ಮಾಡಿ, ಯಾರು ದೇಶ ವಿಭಜನೆ ಮಾಡ್ಬಿಟ್ಟಿರ್ತಾರೆ? ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರೋದು ಕಾಂಗ್ರೆಸ್ ಪಕ್ಷ. ಅವತ್ತು ಸಹ ಸ್ವಾತಂತ್ರ್ಯದ ಸಲ ಹೋರಾಡಿದ್ದು ಕಾಂಗ್ರೆಸ್ಸಿಗರು, ದೇಶದ ಜನತೆ. ಈ BJPಯವರು ಯಾರು ಕೂಡ, ಈಶ್ವರಪ್ಪನವರಾಗಲಿ ಇವರು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರಲ್ಲ. ಇವರು ನಮ್ಮ ದೇಶದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಈಗ ರಾಷ್ಟ್ರೀಯತೆ ಬಗ್ಗೆ ಮಾತನಾಡ್ತಾರೆ. ಇವರು ಸಂವಿಧಾನವನ್ನು ತಿರ್ಸಲಿಕ್ಕೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರು ಅನಂತಕುಮಾರ್ ಹೆಗಡೆ. ಇವರ ಉದ್ದೇಶ ಏನಿದೆ ಇಡೀ ಜಗತ್ತಿಗೆ ಗೊತ್ತಿದೆ ತುಂಬ ಸಹ. ಹೀಗಾಗಿ DK ಸುರೇಶ್ ಅವರ ಸ್ಟೇಟ್ಮೆಂಟ್ ಏನಿದೆ ಅದು ತಮ್ಮ ಒಂದು ನೋವಿನಿಂದ ಅವತ್ತು ಸಹ ಮಾತನ್ನು ಹೇಳಿದ್ದಾರೆ. ಅವತ್ತು ಸಹ ನಾವು ಅದನ್ನು ಕ್ರಿಟಿಕಲ್ ಆಗಿ ತಗೊಂಡು ಪಾರ್ಲಿಮೆಂಟ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಮಾತಾಡುವಷ್ಟು ಒಂದು ಅಂದರೆ ಅವ್ರಿಗೆ ಇಂಥ ಅವಕಾಶಗಳು ಸಿಕ್ಕರೆ ಸಾಕು. ಆದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅದನ್ನು ಹೆಂಗೆ ನಾವು ಸರಿಪಡಿಸ್ತೀವಿ ಅಂತ ಹೇಳಬೇಕಾಗಿತ್ತು. ಹೌದಪ್ಪ, ನಿಮ್ಮ ನೋವಾಗಿದೆ, ನಿಮ್ಮ ನೋವು ಸರಿಪಡಿಸಲಿಕ್ಕೆ ನಾವೆಲ್ಲ ಇದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು. ಅದನ್ನು ಬಿಟ್ಕೊಂಡು ಅದನ್ನೇ ಹಿಡ್ಕೊಂಡು ಅವರು ಹೇಳಿದಂಥ ಅರ್ಥ ತಮ್ಮ ನೋವನ್ನು ಹೇಳಲಿಕ್ಕೆ ಅರ್ಥನ ತೊಗೊಂಡು ಹೋಗಿ ಸಹ ನೀವು ಈ ರೀತಿ ಅವ್ರನ್ನ ಟೀಕೆ ಮಾಡುವಂಥ ಕೆಲಸ. ಸರ್, ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೀವು ಆಯ್ತು, ನಾವು ಶ್ವೇತಪತ್ರ ಅಂತ ಹೊಡಿಸ್ತೀವಿ. ಗ್ಯಾರಂಟಿಯಿಂದ ರಾಜ್ಯ ದಿವಾಳಿ ಆಗಿದ್ರೆ ಇವತ್ತು ನಾವು ಗ್ಯಾರಂಟಿನ ಎಲ್ಲನೂ ಕೊಡ್ತಾ ಇದೀವ. ಅಭಿವೃದ್ಧಿಗೂ ಕೂಡ ಹಣ ಬರಬೇಕಲ್ಲ. ಈಗ 14ನೇ ಫೈನಾನ್ಸ್ 15ನೇ ಫೈನಾನ್ಸ್ಗೆ ಎಷ್ಟು ಡಿಫ್ರೆನ್ಸ್ ಆಗಿದೆ ನಮಗೆ? 62,000 ಕೋಟಿಯಲ್ಲಿ ಬರಬೇಕು. ಬಜೆಟ್ ಗಾತ್ರ ಜಾಸ್ತಿ ಆಗಿದ್ದ ಪ್ರಕಾರ ನಮಗೆ ಅನುದಾನ ಬರಬೇಕು. 14ನೇ ಫೈನಾನ್ಸ್ನಲ್ಲಿರುವಂತಕ್ಕಿಂತ 15ನೇ ಫೈನಾನ್ಸ್ನ ಕಡಿಮೆ ಆಗ್ತದೆ, ಹೆಚ್ಚಿಗೆ ಆಗಬೇಕು. ಯಾಕಂದ್ರೆ ಬಜೆಟ್ ಗಾತ್ರ ಜಾಸ್ತಿ ಆಗಿರ್ತದೆ. 4 ಲಕ್ಷ ಕೋಟಿ ಹೊತ್ತು ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದೆಲ್ಲ ನೀವು ಮಾಧ್ಯಮದಲ್ಲಿ ನೀವೇ ತೋರಿಸಿದ್ರಿ. ಮನೆ ಪೇಪರ್ ರಿಲೀಸ್ ಮಾಡಿದ್ದಾರೆ, ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರಾಜ್ಯಕ್ಕೆ ಬರಬೇಕಾದ್ರೆ 1% ಕಡಿಮೆ ಆಗಿದೆ ಅಂತ ವೈಟ್ ಪೇಪರ್ ರಿಲೀಸ್ ಮಾಡಿದ್ದಾರೆ. ನಾವೀಗ ನೋಡಿ, ಕಾಂಗ್ರೆಸ್ ಕಾಲದಲ್ಲೂ ರಾಜ್ಯಕ್ಕೆ ಕಡಿಮೆ ಆಗಿದೆ. ನಮ್ಮ ಕಾಂಗ್ರೆಸ್ ಪ್ರಶ್ನೆ ಬಂದಲ್ಲ, ನಿಶ್ಚಿತವಾಗಿಯೂ ಕೂಡ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಜಂತರ್ ಮಂತರ್ದಾಗ ಏನು ಮಾತಾಡಿದಾರಲ್ಲ ಅದೇ ಒಂದು ಶ್ವೇತ ಪತ್ರ ಇದ್ದಂಗೆ. ಅದಾಗಿನೂ ಕೂಡ ನಾವು ಶ್ವೇತ ಪತ್ರ ಹೊರಡಿಸ್ತೀವಿ. ಸುಮ್ಮನೆ ಹೇಳ್ತೀನಿ ಕೇಳಿ. ನಿನ್ನೆ ಹೇಳ್ತಾ ಇದ್ರು, ನಾನು ಖಾಸಗಿಯಾಗಿ ಎಲ್ಲ ಅವ್ರು ಮಾತಾಡ್ತಾ ಇದ್ರು. ಮುಖ್ಯಮಂತ್ರಿಗಳು ಯಾರು ಕೊಡೋತನು ಸಹ ಮಾಂಸ ತಿಂದಲ್ಲಿ ಮಠಕ್ಕೆ ಹೋಗೇ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಒಂದೇ ಮಾಂಸ ತಿಂದಿಲ್ಲ, ಎರಡನೇದವ್ರ ಮಠಕ್ಕೆ ಒಳಗಡೆನೂ ಹೋಗಿಲ್ಲ. ಸುಮ್ಮನೆ ಯಾಕೆ ಇಂಥವಲ್ಲ, ಇಂಥ ಬರೀ ಇದೆ. ನೀವು ಬದುಕು ಕಟ್ಟಿಕೊಡಿ, ಕೆಲಸ ಮಾಡಪ್ಪ. ಬರಗಾಲದ ಹಣ ತಂದು ಕೊಡಿ ಅದನ್ನ ಹೇಳ್ತಿರಲ್ಲ ನೀವು, ವೈಟ್ ಪೇಪರ್ ಅಂತ ಹೇಳ್ತಿರಲ್ಲ. ಬರಗಾಲ ಕೊಟ್ಟಿದ್ದಾರೆ, NDRFಗೆ ಕೊಟ್ಟಿದ್ದಾರಾ? ಸೆಂಟ್ರಲ್ ಟೀಮ್ ಬಂದು ಹೋಯ್ತು, ಎಲ್ಲ ಬಂದು ಹೋಯ್ತು, ರಿಪೋರ್ಟ್ ಸಬ್ಮಿಟ್ ಆಯ್ತು. ಬರಗಾಲಕ್ಕೆ ದುಡ್ಡು ಕೊಟ್ಟಿದ್ದೀರಾ? ಕೇಳಿ ಈಶ್ವರಪ್ಪನವ್ರಿಗೆ, ಯಾರು ಹೇಳಿದ್ರಲ್ಲ. ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೊಟ್ಟಿಲ್ಲ, ಕೊಟ್ಟಾಗ ಎಲ್ಲ ಕೊಡ್ತೀವಿ ಅಂತ. ಅಂದ್ರೆ ನಾವು ನಮ್ಮ UPA ಸರ್ಕಾರದಾಗ ಬರಗಾಲ ಕೊಡ್ತಿಲ್ಲ, ದುಡ್ಡು ಕೊಟ್ಟಿಲ್ವಾ? 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದೀವಿ ನಾವು UPA ಸರ್ಕಾರದಾಗ.
ಮಾಡಿದಾರ ಮೋದಿಯವರು. ಅದೇ ಸರಿ ಥ್ಯಾಂಕ್ ಯು.